ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟಿದ್ಲು ಮೋನಿಷ್ಕಾ. ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟರೊಳಗೆ ಪಾಪ ಹಿಂಗೆ ಬಂದು ಹಾಲಲ್ಲಿ ಹಿಂಗೆ ಸುಮ್ಮನೆ ಕೂತಿದ್ಲು. ಅದಕ್ಕೆ ಕೇಳ್ತಾ ಇದ್ದೆ ಯಾಕಮ್ಮ ಏನಾಯಿತು ಅಂತ. ಇನ್ನು ಅದಾದಮೇಲೆ ನಾಷ್ಟಕ್ಕೆ ಅಂತ ಒಂದು ಸ್ವಲ್ಪ ರಾಗಿ ಸರಿ, ಆಮೇಲೆ ಓಟ್ಸು, ಚಿರೋಟಿ ರವೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಈ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದ್ದೆ. ಇದನ್ನೆಲ್ಲ ಈ ಥರ ದೋಸೆಲಿ ಹಾಕಿ ಕೊಟ್ಟರೆ ಮೋನಿ ತಿಂದುಬಿಡ್ತಾಳೆ. ನೋಡಿದ್ರೆ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಪಫಿಯಾಗಿ ಬರೋಕ್ಕೆ ಕಡಲೆಪುರಿ ಕೂಡ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ತಿನ್ಸಪ್ಪ ಅಂತೆ. ಹೋಗಪ್ಪ ತಿನ್ನು, ನಾನು ನೀರು ಕುಡ್ಕೋತೀನಿ. ಹೋಗಪ್ಪ ನೀರು ಕುಡ್ಕೋತೀನಿ ಪ್ಲೀಸಪ್ಪ. ಚೆನ್ನಾಯ್ತಾ ಮನಿ ದೋಸೆ? ಚೆನ್ನಾಗೈತಾ? ಹಿಂಗೆ ಅಂತ ಫುಲ್ ತುಪ್ಪ ಹಾಕಿ ಮಾಡಿದ್ದೀನಿ. ಓಟ್ಸ್ ಎಲ್ಲ ಹಾಕಿದ್ದೀನಿ. ತುಪ್ಪ ಅಂತ ಹಾಕಿದ್ದೀನಿ. ಅಪ್ಪ ತಿನ್ಸಪ್ಪ ಅಂತ ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾಳೆ. ಇಷ್ಟು ಕೇಳಿದ್ರು ತಿನ್ಸಕ್ ಮನ್ಸು ಬರಲ್ವ ಅಪ್ಪು ನಿಂಗೆ? ಸುಮ್ನೀರು, ಆ ಮಗು ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದೆ. ತಿನ್ಸುತ್ತೆ ಬಿಡಪ್ಪ. ಚೆನ್ನಾಯ್ತಾ ಮನಿ ದೋಸೆ? ಸೂಪರಾ? ಚೆನ್ನಾಗೈತಾ? ಓ ಥ್ಯಾಂಕ್ ಯು ಕ್ಯೂಟಿ, ಐ ಲವ್ ಯು. ಐ ಲವ್ ಯು ಐ ಲವ್ ಯು. ಇನ್ನು ಮನೇಲಿದ್ದರೆ ಅಟ್ಲೀಸ್ಟು ಒಂದು ಅರ್ಧ ಗಂಟೆನಾದರೂ ಮೋನಿಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನಾನು ಮತ್ತು ಸಂತೋಷ್ ಇಬ್ಬರು ಜೊತೆಗೆ ಆಟ ಆಡ್ತಾಯಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಸೊ ಮಕ್ಳಿಗೂ ನಾವು ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಯಾವಾಗಲೂ ನಾವು ಅವ್ರಿಗೆ ಅವೈಲಬಲ್ ಆಗಿರೋಕ್ಕಾಗಲ್ಲ. ಆದರೆ ಇರೋ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡೋಣ ಅಂತ ಹೇಳಿ ಟಿ ವಿ ಎಲ್ಲ ಆಫ್ ಮಾಡಿ ಫೋನೆಲ್ಲ ಚಾರ್ಜಿಂಗ್ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತೀವಿ. ಸೊ ದಟ್ ನಮಗೂ ಮೈಂಡು ಫ್ರೆಶ್ ಆಗುತ್ತೆ ಮತ್ತು ಅವ್ರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಅಂತ ಅನ್ನೋ ರೀಸನ್ಗೆ. ನೀನು ಹಂಗೆ ಆಡ್ತಿದ್ದೆ ನಂತರ ಆಗ್ತಿತ್ತು. ಔಟ್ 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 ಅವ್ರು ಬೇಕಂತ ನೀನು ಎಂತೋಳು ಗೊತ್ತಾ? ಅಲ್ಲಿ ಹಾಕ್ಬೇಡಮ್ಮ. ಔಟ್ 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 ಅಮ್ಮ ಔಟ್. ಕೊಡೋ ಇಲ್ಲಿ ಕೊಡೋ ಇಲ್ಲಿ ಅಂತೆ. ಹಿಡ್ಕೊಡು ಹಿಡ್ಕೊಡು. ಏನಾಗಿದೆ ಏನಾಗಿದೆ? ಈ ಥರ ಆಟ ಆಡಬೇಕಾದ್ರೆ ಎಲ್ಲ ಮೋನಿನು ಮತ್ತು ಅವ್ರ ಅಪ್ಪ ಒಂದು ಟೀಮ್ ಆಗಿಬಿಡ್ತಾರೆ. ನನ್ನನ್ನು ಮಾತ್ರ ಇಬ್ಬರು ಟಾರ್ಗೆಟ್ ಮಾಡಿಕೊಂಡು ಹಿಂಗೆ ಹಿಂಸೆ ಕೊಡ್ತಾ ಇರ್ತಾರೆ. ಮಧ್ಯ ನಾನು ಹಾಗೆ ಭಾನುವಾರ ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳಿ ರಸಮ್ಮು ಮತ್ತು ಬಾಳೆಕಾಯಿ ಇತ್ತು, ಬಾಳೆಕಾಯಿ ಪಲ್ಯ ಮಾಡಿಕೊಂಡೆ. ಬಾಳೆಕಾಯಿ ಅಂದರೆ ಈ ರಸಮ್ ಏನಾದರೂ ಮಾಡಿದ್ರೆ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಬರೀ ರಸಮ್ ತಿನ್ನಬೇಕು ಅಂದ್ರೂ ನಮಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಹಂಗೆ ಅಡುಗೆನೂ ಮಾಡ್ತಾಯಿದ್ದೆ. ಈ ಕಡೆ ಕುಕ್ಕರ್ ಕೂಗ್ತಾ ಅಂತ ನೋಡ್ತಾ ಅಡುಗೆ ಕೂಡ ಮುಗಿಸ್ಬಿಟ್ಟೆ ಬೇಗ.
ಯಾವುದಾದ್ರೂ ರಾಜ್ಕುಮಾರ್ ಮೂವಿನಾದ್ರೂ ಹಾಕು. ಹಂಗಂತ್ಯ ಮತ್ತೆ ಎಷ್ಟೊತ್ತು ಅಂತ ಹುಡುಕ್ತೀಯಾ? ಯಾರು ಹಾಕೋದು ರಾಜ್ಕುಮಾರ್ದು? ಯಾವ್ದು ಹಾಕ್ತೀಯಾ? ಇನ್ನು ಭಾನುವಾರ ಇನ್ನೇನು ಮತ್ತೆ ವಿಡಿಯೋ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೇಮ್ ಇದೆ ರಸಮ್ ಮತ್ತು ನೈಟಿಗೆ ಒಂದು ಸ್ವಲ್ಪ ಫಿಶ್ ಫ್ರೈ ಮತ್ತು ಪ್ರಾನ್ಸ್ ತೊಗೊಂಬಂದ್ವಿ. ಅದನ್ನೇ ಊಟ ಮಾಡ್ಕೊಂಬಿಟ್ವಿ. ಅದನ್ನೇ ನಾನೇನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇನ್ನು ನೆಕ್ಸ್ಟ್ ದಿನ ಬೆಳಗ್ಗೆ ಟೂ ನಿನ್ನ ಜೊತೆ ಟೂ ನಿನ್ನ ಜೊತೆ ಮಕ್ಕಳನ್ನ ನೋಡ್ತೀನಿ. ಕೆಣಕ್ ಬೇಡ, ಹೋಗು. ಅವ್ರು ಸಮಾಧಾನ ಆಗಲಿ, ಹೋಗು. ನಾನು ಏನಾದ್ರು ಮಾಡಿದ್ನಾ? ನಾನು ಏನು ಮಾಡಿಲ್ಲ. ಹಲೋ, ಕೇಸರಿ ಬಾತ್ ತಿನ್ನಕ್ಕಾಗಲ್ಲ. ಆದ್ರೂ ನೋಡು, ಬೇಕಾ ಬೇಡವಾ ಕೇಸರಿ ಬಾತು? ಮುಟ್ಬೇಡ, ಬಿಸಿ. ಒಬ್ಬು ಕಡೆ ಇಲ್ಲಿ ಹೆಂಗೈತೆ ಮೊನೆ? ಚೆನ್ನಾಗೈತಾ? ಅಯ್ಯೋ ಕ್ಯೂಟಿ. ಇನ್ನೊಂದ್ಸಲ ಹೇಳು. ಅಯ್ಯೋ ಕ್ಯೂಟಿ, ಲವ್ ಯು ಅಮ್ಮ. ನಮ್ಮ ಪಾಪು ಹೇಳಿದ್ಲು ಬಿಡು, ಸಾಕು. ಉಪ್ಪಿಟ್ಟು ಹೆಂಗೆ ಬಂದಿದೆ? ಉಪ್ಪಿಟ್ಟು ಚೆನ್ನಾಗೈತಮ್ಮ. ಅಯ್ಯೋ ಕ್ಯೂಟಿ, ಐ ಲವ್ ಯು. ಅಯ್ಯೋ ಅಮ್ಮ, ಲವ್ ಯು. ಲವ್ ಯು ಅಪ್ಪು. ಹೌ ಇಸ್ ಉಪ್ಪಿಟ್ಟು? ಇಫ್ ಯು ಕೇಸರಿ ಬಾತ್ನು ಟೇಸ್ಟ್ ಮಾಡಿ ಹೇಳ್ಬಿಟ್ರೆ, ಸ್ವಲ್ಪ ಬಿಸಿ ಇದೆ, ಜಾಸ್ತಿ ಬಿಸಿ ಇದೆ, ನಾಗೆ ಸುಟ್ಕೊಂಬೇಡ. ಟಿ ವಿ ಏನು? ಬೇಗ ಬಾ ಬಾಮ. ಬೇಡ, ಆರೆಂಜ್ ಬಾ ಮತ್ತೆ ಬೇಗ ಆಚೆ. ಆರೆಂಜ್ ಹಂಗೆ ತಿಂತ್ಯಾ? ಕೊಡು, ಕಟ್ ಮಾಡ್ಕೊಡ್ತೀನಿ. ಕಮ್. ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಜೊತೆ ಸ್ವಲ್ಪ ಕೇಸರಿ ಬಾತ್ ಕೂಡ ಮಾಡಿದ್ದೆ. ಹಂಗೆ ಬರೀ ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂಥೇಳಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಸೊಪ್ಪು ತೊಗೊಂಡಿದ್ದೆ, ಅದರಲ್ಲಿ ಬಸ್ಸಾರು ಮಾಡೋಣ ಅಂತ ಹೇಳಿ ಒಣಗನೆ ಸೊಪ್ಪು ತೊಗೊಂಡಿದ್ದೆ. ಅಂದರೆ ನಾನು ಮದುವೆ ಆದಮೇಲೆ ಇದೇ ಫಸ್ಟು ಟೈಮ್ ನಾನು ಈ ಒಣಗನೆ ಸೊಪ್ಪನ್ನ ತೊಗೊಂಡಿದ್ದು. ಅಮ್ಮ ಯಾವಾಗ್ಲೂ ನಮ್ಮ ಮನೇಲಿ, ಅಮ್ಮ ಮನೇಲಿ ತುಂಬಾ ಇದನ್ನ ಯೂಸ್ ಮಾಡ್ತಾರೆ. ಅವರು ಹಳ್ಳಿ ಕಡೆ ಹೋದಾಗ ಅಲ್ಲಿಂದ ತೊಗೊಂಬರೋದಾಗಲಿ, ಇಲ್ಲ ಮನೆ ಹತ್ರನೇ ಯಾರಾದರೂ ಬಂದರೆ ಈಸ್ಕೊಂಡು ಅದರಿಂದ ಬಸ್ಸಾರನ್ನ ಮಾಡ್ತಾಯಿದ್ರು. ನಾನು ಸರಿ ಬಂದಿತ್ತಲ್ಲ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ನಾನು ಕೂಡ ಇದನ್ನು ತೊಗೊಂಡೆ. ಬಟ್ ನನಗೆ ಇದನ್ನು ಹೇಗೆ ಬಿಡಿಸೋದು ಅಂತಲೇ ಗೊತ್ತಾಗಲಿಲ್ಲ. ಕೊನೆಗೆ ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿ ಕೇಳಿದೆ, ಹೇಗೆ ಬಿಡಿಸ್ಬೇಕಮ್ಮ ಇದು ಅಂತ. ಅಮ್ಮ ತೊಗೊಂಡಿದ್ದೆಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿರ್ತಾಯಿತ್ತು. ಇದು ಫಸ್ಟು ಟೈಮ್ ಸ್ವಲ್ಪ ದೊಡ್ಡದಾಗಿತ್ತು. ಸೊ ನಂಗೆ ಅದಕ್ಕೆ ಗೊತ್ತಾಗಲಿಲ್ಲ. ಅಮ್ಮ ಏನಂದರು, ಈ ಥರ ಏನು ನಿನಗೆ ಬೇರೆ ಕಾಣಿಸುತ್ತೆ ಅದನ್ನು ಮಾತ್ರ ಕಿತ್ತು ಮಿಕ್ಕಿದ್ದನ್ನ ಕಟ್ ಮಾಡಿ ಹಾಕು ಸಾಕು ಅಂತ. ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಈ ಸಂಜೆ ಹೊತ್ತು ಕಣ್ಣು ಕಾಣಿಸಲ್ಲ ಅನ್ನೋರೆಲ್ಲ ಅದನ್ನು ತಿಂತಾಯಿದ್ರೆ ಅವ್ರಿಗೆ ಆ ಕಣ್ಣು ದೋಷ ಏನಿರುತ್ತೆ ಅದೆಲ್ಲ ಹೊರ್ಟೋಗುತ್ತೆ ಅಂತ ಹೇಳ್ತಾಯಿದ್ರು. ಇನ್ನು ಸಂತೋಷಿಗೆ ಸಾಯಂಕಾಲ ಬರ್ತಾ ಒಂದು ಸ್ವಲ್ಪ ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಬ ಅಂತ ಹೇಳಿದ್ದೆ. ಎಲ್ಲಿ ಮುನಿ ಅಪ್ಪ ಅಲ್ಲೈತಾ? ಮತ್ತೆ ಕರಿ. ಎಲ್ಲಿ ಅಪ್ಪ? ಒಳ್ಳೋಯ್ತು ಅಪ್ಪ.